ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ. ಆವತ್ತು ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಿಂದ ಒಂದು ಸಿದ್ದರಾಮಯ್ಯನವರು ಹೋಗ್ತಾರೆ, ಪರಮೇಶ್ವರ್, ಬಿ ಕೆ ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ನಾಸಿರ್ ಹುಸೇನ್ CWC ಮೆಂಬರ್ಸ್. ಈಗ ಅದರದ್ದು ನಿಯಮ ಹೆಂಗಿದೆ ಅಂದರೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಅವರು ಮೆಂಬರ್ಸ್ ಆಗಿರೋದಿಲ್ಲ. ಸೊ DK ಶಿವಕುಮಾರ್ ಅವರು ಇರೋದಿಲ್ಲ. ಆವತ್ತು ಸಿದ್ದರಾಮಯ್ಯನವರು ದಿಲ್ಲಿಲಿರ್ತಾರೆ, ಉಳಿದ ನಾಯಕರುಗಳ ದಿಲ್ಲಿಲಿರ್ತಾರೆ. ಒಂದು ಸ್ವಲ್ಪ CWC ಸಭೆಗಿಂತ ಮೊದಲು ಆ ನಂತರವೂ ಪುರುಸೊತ್ತು ಮಾಡಿಕೊಂಡು ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದರ ಚರ್ಚೆಯನ್ನು ದೆಹಲಿ ನಾಯಕರುಗಳು ಮಾಡಬಹುದಾ ಅನ್ನೋದೊಂದು ಮಾಹಿತಿ, ಅಂದರೆ ಒಂದೊಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಬಂತದ್ದು. ಏನು ಚರ್ಚೆ ಆಗ್ಬೋದಾ ಅಲ್ಲಿ ಅಂತ ಅಳೆದು ತೂಗಿ ನೋಡಿದ್ರೆ ಹಾಗಾಗುವ ಸಾಧ್ಯತೆಗಳು ಕಡಿಮೆ, ತುಂಬ ಕಡಿಮೆ ಇದೆ. ಅಂದರೆ DK ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅಂತಿದೆ. ಆದರೆ ಹೈಕಮಾಂಡಿಗೆ ಅರ್ಜೆನ್ಸಿ ಇಲ್ಲ, ಎಷ್ಟು ದಿವಸ ಎತ್ತಳ್ಳತ್ತೋ ತಳ್ಕೊಂಡು ಹೋಗಲಿ ಅಂತ. ಇದು ಜೇನುಗೂಡು ಅಂತ ಗೊತ್ತು ಕೈ ಹಾಕಿದ್ರೆ. ಜನವರಿ 12ನೇ ತಾರೀಕು ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ. ಅಲ್ಲಿ ತನಕ ಅಂತೂ ಏನು ಚರ್ಚೆ, ಅಂದರೆ ಅಲ್ಲಿ ತನಕ ಅಂತೂ ನಾಯಕತ್ವ ಬದಲಾವಣೆಯ ವಿಷಯ ಚರ್ಚೆಗೆ ಬರೋದಿಲ್ಲ. ಅದಾದ ನಂತರ ಅಷ್ಟರೊಳಗಾಗಿ ಒಂದು ಡೇಟ್ ಹೇಳಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಡೇಟ್ ಹೇಳುವ ಸಭೆಯೊಂದು ಆಗಬೇಕಾಗಿದೆ. ಆ ಸಭೆ ಯಾವಾಗಾಗುತ್ತೋ ಗೊತ್ತಿಲ್ಲ. 19ನೇ ತಾರೀಕು ಆಗಬಹುದು ಅಂತ ಒಂದು ಸುದ್ದಿ ಬಂದಿತ್ತು. ಆವತ್ತೇ ನಾನೊಂದು ಪ್ರಶ್ನಾರ್ಥಕ ಚಿಹ್ನೆನೂ ಇಟ್ಟು ಹೇಳಿದೆ, DK ಶಿವಕುಮಾರ್ ಅವರ ಪಾಳ್ಯದಿಂದ ಬರ್ತಾ ಇದೆ ಈ ಸುದ್ದಿ ಅಂತ. ಈಗ 27ನೇ ತಾರೀಕು DK ಶಿವಕುಮಾರ್ ಅವರಿಗೂ ಬರೋದಕ್ಕೆ ಹೇಳ್ತಾರಾ ಈ ವಿಷಯದ ಬಗ್ಗೆ? ಯಾಕಂದರೆ ಹೆಂಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಇರ್ತಾರೆ, ಸೋನಿಯಾ ಗಾಂಧಿಯವರು ಇರ್ತಾರೆ, ರಾಹುಲ್ ಗಾಂಧಿಯವರು ಇರ್ತಾರೆ, ಪ್ರಿಯಾಂಕಾ ಗಾಂಧಿಯವರು ಇರ್ತಾರೆ, KC ವೇಣುಗೋಪಾಲ್ ಅವರು ಇರ್ತಾರೆ, ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇರ್ತಾರೆ. ಮಾಡಿಬಿಡೋದಪ್ಪ ಒಂದು ಮೀಟಿಂಗ್, ಒಂದು ಚರ್ಚೆ ಆಗಿಬಿಡೋದು ಅಂತ. ಅದು ಆಗತ್ತೋ ಆಗೋದಿಲ್ಲವೋ, ಆಗುವ ಸಾಧ್ಯತೆಗಳು ಕಡಿಮೆ ಅಂತಲೇ ಸುದ್ದಿ ಬರ್ತಾ ಇದೆ.